ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ರಾಮಮೂರ್ತಿ ನಗರ ಯಲಹಂಕ ಅಲ್ಲಿ ಒಬ್ಬರೇ ಇದ್ದಾರೆ ಲೇಡಿ, ಒಂದು ಮಗು ಇದೆ. ಸೊ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಂಡು ಅಲ್ಲೇ ಇರಬೇಕು. ಸೊ 15,000 ಇದೆ ಸ್ಯಾಲ್ರಿ, 15,000 ಸಂಬಳ ಇದೆ. ಸೊ ಫುಡ್ ಆ್ಯಂಡ್ ಅಕಾಮಿಡೇಷನು 1ನೇ ತಾರೀಕಿಂದ 5ನೇ ತಾರೀಕೊಳಗೆ ನಿಮಗೆ ಸಂಬಳ. ಆಮೇಲೆ ನಿಮಗೆ ತಿಂಗಳಿಗೆ 2 ರಜಾ ಇದೆ. ನೀವು ತಿಂಗಳಾದರೂ ಹೋಗ್ಬೋದು, ಇಲ್ಲಾಂದರೆ 2 ತಿಂಗಳಿಗೋ 3 ತಿಂಗಳಿಗೋ ಹೋಗ್ಬೋದು. ಒಟ್ಟಿಗೆ ರಜೆ ನಾವು ಕೊಟ್ಟು ಕಳಿಸ್ತೀವಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದು ಗೌಡಾಸು. ಸೊ ಅಲ್ಲೇ ಸ್ಟೇಯಿಂಗು, ಅಲ್ಲೇ ಇರೋದು. ಸೊ ಯಾರು ಬರ್ತೀರಾ, ನನಗೆ ಇಮಿಡಿಯೇಟಾಗಿ ಈ ತಿಂಗಳು 30 ಅಥವಾ 31 ಎಂಡಿಗೆ ಬೇಕು. ಈ ತಿಂಗಳು ಜನವರಿ ಎಂಡಿಗೆ ಬೇಕಾಗಿರೋದು ನನಗೆ. ಸೊ ಯಾರು ಬರ್ತೀರಾ, ಹುಡುಗಿರಾದರೂ ಪರವಾಗಿಲ್ಲ, ಲೇಡೀಸ್ ಆದರೂ ಪರವಾಗಿಲ್ಲ, ಮ್ಯಾರಿಡ್ ಆದರೂ ಪರವಾಗಿಲ್ಲ, ಅನ್ಮ್ಯಾರಿಡ್ ಆದರೂ ಪರವಾಗಿಲ್ಲ. ಸೊ ವೆಜ್ಜು ನಾನ್ ವೆಜ್ಜು ಅಡುಗೆ ಮಾಡೋದಕ್ಕೆ ಬರಬೇಕು. ಸೊ ಮಕ್ಕಳಿಗೆ ಇರೋರು ಬರಬೇಡಿ ದಯವಿಟ್ಟು. ನಾನು ಸುಮಾರು ಇವಾಗ ನನಗೆ ಒಂದು 5-6 ಜನ ಕಾಲ್ ಮಾಡಿದ್ದಾರೆ, ಮಗುನ ಎತ್ಕೊಂಡು ಬರ್ತೀನಿ ಕೆಲಸಕ್ಕೆ ಅಂತ. ಬಟ್ ಮಗು ಇರೋರು ಒಂದೊಂದು ಮನೇಲಿ ಒಪ್ಕೋತಾರೆ, ಒಂದೊಂದು ಮನೇಲಿ ಒಪ್ಕೋತಿಲ್ಲ. ಸೊ ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮಗು ಇಟ್ಕೋತೀನಿ ಅನ್ನೋರ ಮನೆಯವರಿಗೆ ಖಂಡಿತ ನಾನು ಬಿಡ್ತೀನಿ. ಬಟ್ ಈ ಮನೆಯಲ್ಲಿ ಮಗುನ ಇಟ್ಕೊಳಲ್ಲ ಅಂತಿದ್ದಾರೆ. ಸೊ ಇಂಡಿಪೆಂಡೆಂಟಾಗಿ ಸಿಂಗಲ್ಲೇ ಬರಬೇಕು, ಒಬ್ಬರೇ ಬರಬೇಕು ಲೇಡೀಸು. ಏಜ್ ಬಂದು 18ರಿಂದ 50 ಒಳಗಡೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರನ್ನ ನಿಮ್ಮ ನಂಬರ್ ಹಾಕಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಒಂದ್ಸಲಿ. ಆಮೇಲೆ ಒಂದ್ಸಲಿ ವೀಡಿಯೋ ಕಾಲ್ ಮಾಡ್ತೀನಿ, ಯಾವತ್ತು ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ. ನಾನೇ ನಿಮ್ಮನ್ನು ಕರ್ಕೊಂಡು ಬಂದು ಕೆಲಸದ ಹತ್ರ ಸೇರಿಸ್ತೀನಿ. ಒಂದ್ಸಲಿ ನಾನು ವೀಡಿಯೋ ಕಾಲ್ ಮಾಡಿದ್ಮೇಲೆ ನಿಮ್ಮ ನಂಬರ್ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಹಾಕಿದರೆ ದಯವಿಟ್ಟು ಡಿಲೀಟ್ ಮಾಡಿ. ಆಮೇಲೆ ನನ್ನ ಹೆಸರು ಹೇಳ್ಕೊಂಡು ಯಾರಾದರೂ ಶೋಭಾ ಅವ್ರ ಅಣ್ಣ, ನಾನು ಶೋಭಾ ಅವ್ರ ತಮ್ಮ, ಅಥವಾ ನಾನು ಅವ್ರ ಏಜೆನ್ಸಿಲಿ ಕೆಲಸ ಮಾಡ್ತಿದ್ದೀನಿ, ನಾನು ಅವ್ರ PA ಅಂದರೆ ಯಾರೂ ನಂಬೇಡಿ. ನಾನು ಯಾರನ್ನೂ ಇಟ್ಕೊಂಡಿಲ್ಲ. ನಾನು ಇಂಡಿಪೆಂಡೆಂಟಾಗಿ ನಾನು ಒಬ್ಬಳೇ ನಾನು ಕೆಲಸ ಮಾಡ್ತಿರೋದು. ಯಾರನ್ನ ನಂಬಿನೂ ನಿಮ್ಮ ಆಧಾರ್ ಕಾರ್ಡು ಫೋಟೋ ಕಳಿಸ್ಬೇಡಿ. ಮೇಯ್ನ್ಲಿ ದುಡ್ಡು ಕೊಡಬೇಡಿ. ಇದು ಆಲ್ರೆಡಿ ಒತ್ತಿ ಹೇಳ್ತಾ ಇದ್ದೀನಿ. ನಾನು ಯಾರ ಹತ್ರನೂ 10,000 ಇಸ್ಕೊಡ್ತೀನಿ, 10,000 12,000 ಅಂತ ನನ್ನ ಹೆಸರು ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು, ನಮಸ್ಕಾರ.